Hello everyone. ಸೊ ಡಿ ಸಿ ಇ ಟಿ ಈಗ ಲಾಸ್ಟ್ ವೀಕ್ 31st ಮೇ ಅಲ್ಲಿ ಎಕ್ಸಾಮ್ ನಡೆದಿತ್ತು. ಸೊ ಅದ್ರದ್ದು ಈಗ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಕೀ ಆನ್ಸರ್ಸ್ ರಿಲೀಸ್ ಮಾಡಿದ್ದಾರೆ, ಪ್ಲಸ್ ಅದ್ರ ಜೊತೆ ಅಬ್ಜೆಕ್ಷನ್ನ ರೈಸ್ ಮಾಡೋಕ್ಕೆ ಟೈಮ್ ಲೈನ್ನ ಕೊಟ್ಟಿದ್ದಾರೆ. ಈಗ ನಿನ್ನೆ ಅಂದರೆ 4/6 ಅಲ್ಲಿ ಡಿ ಸಿ ಟಿ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ರು, ಪ್ಲಸ್ ಅಬ್ಜೆಕ್ಷನ್ನ ರೈಸ್ ಮಾಡೋಕ್ಕೆ ಒಂದು ನೋಟ್ನ ಪ್ರೊವೈಡ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗ, ಯಾವ ರೀತಿ ನಿಮ್ಮ ಅಬ್ಜೆಕ್ಷನ್ನ ರೈಸ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಒಂದು ಅಬ್ಜೆಕ್ಷನ್ನ ಸಬ್ಮಿಟ್ ಮಾಡೋಕ್ಕೆ ಲಿಂಕ್ನು ಕೊಟ್ಟಿದ್ದಾರೆ. ಈ ಲಿಂಕ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಅಬ್ಜೆಕ್ಷನ್ನ ರೈಸ್ ಮಾಡ್ಬೋದು. ಇನ್ನು ಕೀ ಆನ್ಸರು ನೋಡ್ಬೋದು. 4 ವರ್ಷದ್ದು ಪೇಪರ್ ಏನಿತ್ತು, ಆ 4 ವರ್ಷದಕ್ಕೂ ಒಂದು ಕೀ ಆನ್ಸರ್ಸ್ನ ಕೊಟ್ಟಿದ್ದಾರೆ. ಮೀನ್ಸ್ ಕೆ ಎ ಕಡೆಯಿಂದ ಇದೇ ಒಂದು ಆನ್ಸರ್ ಕರೆಕ್ಟ್, ಈ ಆನ್ಸರ್ನ ನೀವು ಮಾರ್ಕ್ ಮಾಡಿದರೆ ನಿಮ್ಗೆ ಮಾರ್ಕ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಇಸ್ ಅಬ್ಜೆಕ್ಷನ್ಸ್ ಅಂತ ಒಂದು ವರ್ಡ್ ಎಲ್ಲರ ಮೈಂಡಲ್ಲೂ ಓಡಾಡ್ತಿದೆ. ವಾಟ್ ಈಸ್ ಅಬ್ಜೆಕ್ಷನ್ ಅಂತ. ಅಬ್ಜೆಕ್ಷನ್ ಅಂದರೆ, ಸೊ ಕೆ ಅವರು ಒಂದು ಆನ್ಸರ್ ಕೀನ ಕೊಟ್ಟಿದ್ದಾರೆ. ಇನ್ ಕೇಸ್ ಈ ಆನ್ಸರಲ್ಲಿ ಏನಾದರೂ ರಾಂಗ್ ಇತ್ತು, ಯಾವುದೋ ಒಂದು ಕ್ವಶನ್ಗೆ ಇಲ್ಲಿ ಥರ್ಡ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ, ಬಟ್ ಈ ಕ್ವಶನ್ಗೆ ನಿಮ್ಮ ಪ್ರಕಾರ ಥರ್ಡ್ ಆಪ್ಷನ್ ಅನ್ಸಲ್ಲ, ಸೆಕೆಂಡ್ ಆಪ್ಷನ್ನು ಕರೆಕ್ಟ್ ಅನ್ಸುತ್ತೆ, ಅವರೆಲ್ಸಿ ಎರಡೂ ಆಪ್ಷನ್ ಕರೆಕ್ಟ್ ಅನ್ಸುತ್ತೆ. ಈ ರೀತಿ ಒಂದು ಆನ್ಸರ್ಗೆ ಮಲ್ಟಿಪಲ್ ಆಪ್ಷನ್ ಕರೆಕ್ಟ್ ಆಗಿದ್ದಾಗ, ಅವರೆಲ್ಸ್ ಕೆ ಎ ಅವರು ಪ್ರೊವೈಡ್ ಮಾಡಿರೋ ಆಪ್ಷನ್ ಅಥವಾ ಈ ಆನ್ಸರ್ ತಪ್ಪಾಗಿದ್ದಾಗ ನಾವೊಂದು ಅಬ್ಜೆಕ್ಷನ್ನ ರೈಸ್ ಮಾಡ್ಬೋದು. ಮೀನ್ಸ್ ನಾವು ಕೆ ಎ ಅಥಾರಿಟಿಗೆ ಹೇಳ್ತಾ ಇದ್ದೀವಿ, ಏನು ನೀವು ಒಂದು ಕೀ ಆನ್ಸರ್ನ ಪ್ರೊವೈಡ್ ಮಾಡಿದ್ರಿ, ಅದರಲ್ಲಿ ಯಾವುದೋ ಒಂದು ಆನ್ಸರ್ ತಪ್ಪಾಗಿದೆ ಅಥವಾ ಕರೆಕ್ಟ್ ಆಗಿಲ್ಲ, ಇನ್ನೊಂದು ಆಪ್ಷನ್ನು ಸರಿ ಇದೆ ಅನ್ನಿಸ್ತು ನಿಮಗೆ, ಈ ರೀತಿ ಒಂದು ನೀವು ಅಬ್ಜೆಕ್ಷನ್ನ ರೈಸ್ ಮಾಡ್ತೇವೆ. ನೀವು ಮಾಡಿರೋ ಅಬ್ಜೆಕ್ಷನ್ನ ಅವರು ವೆರಿಫೈ ಮಾಡ್ತಾರೆ. ಏನಾದರೂ ನಿಮ್ಮ ಹತ್ರ ಸಾಲಿಡ್ ಪ್ರೂಫ್ ಇತ್ತು, ನಿಮ್ಮ ಒಂದು ಅಬ್ಜೆಕ್ಷನ್ ಎಕ್ಸೆಪ್ಟ್ ಆಯಿತು ಅಂದರೆ ಆ ಎರಡೂ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ಅವರೆಲ್ಸ್ ಅವ್ರು ಕೊಟ್ಟಿರೋ ಅಂಥ ಆಪ್ಷನ್ನ ರಾಂಗ್ ಮಾಡಿ ನೀವೇನು ಪ್ರೊವೈಡ್ ಮಾಡಿರ್ತೀರ ಆ ಆನ್ಸರ್ನ ಕರೆಕ್ಟ್ ಆನ್ಸರ್ ಅಂತ ರಿಲೀಸ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಅಬ್ಜೆಕ್ಷನ್. ಅಂದರೆ ಅವ್ರು ಕೊಟ್ಟಿರೋಂಥ ಆನ್ಸರ್ ಕೀಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ನಾವು ರೆಕ್ಟಿಫೈ ಮಾಡಿ ಅವ್ರಿಗೆ ಹೇಳೋದು, ಸೊ ದಟ್ ಅವರು ಆ ಆಪ್ಷನ್ಸ್ನ ಚೇಂಜ್ ಮಾಡ್ತಾರೆ. ನೆಕ್ಸ್ಟ್ ಇಸ್ ಈ ಅಬ್ಜೆಕ್ಷನ್ನ ರೈಸ್ ಮಾಡೋದು ಹೇಗೆ. ಓಕೆನಾ, ಅದಕ್ಕೂ ಮುಂಚೆ ಜಸ್ಟ್ ಒಂದು ಸ್ಮಾಲ್ ಅಪ್ಡೇಟ್. ಈ ಅಬ್ಜೆಕ್ಷನ್ನ ರೈಸ್ ಮಾಡೋಕ್ಕೆ June 6th ಇಸ್ ದ ಲಾಸ್ಟ್ ಡೇಟ್. ಅಂದರೆ ನಾಳೆ ಸಂಜೆ 5 ಗಂಟೆ ಒಳಗಡೆ ನಿಮಗೆ ಯಾವುದಾದ್ರೂ ಆಪ್ಷನ್ ತಪ್ಪು ಅನ್ನಿಸ್ತು ಅಥವಾ ನೀವು ಆನ್ಸರ್ ಮಾಡಿರೋದು ಕರೆಕ್ಟ್ ಅನ್ನಿಸ್ತು ಅಂದರೆ ನೀವು ಅಬ್ಜೆಕ್ಷನ್ನ ರೈಸ್ ಮಾಡ್ಬೋದು. ಓಕೆನಾ. ಸೊ ಅಬ್ಜೆಕ್ಷನ್ ರೈಸ್ ಮಾಡ್ಬೇಕಂದ್ರೆ ಇಲ್ಲೇನೋ ಒಂದು ಲಿಂಕ್ನ ಕೊಟ್ಟಿದ್ದಾರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಒಂದು ಲಾಗಿನ್ ಫಾರ್ಮ್ ಓಪನ್ ಆಗುತ್ತೆ. ಆ ಒಂದು ಲಿಂಕ್ ಏನಿತ್ತು ಕೆ ಎ ವೆಬ್ಸೈಟಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಿ, ಹಾಗೆ ಯಾವ ಒಂದು ಎಕ್ಸಾಮ್, ಸೊ ನಮ್ಮದು DCET 2025 ಇದನ್ನು ಸೆಲೆಕ್ಟ್ ಮಾಡಿ, ಇಲ್ಲೇನು ಕ್ಯಾಪ್ಚಾನ ಪ್ರೊವೈಡ್ ಮಾಡಿದ್ದಾರೆ ಇದನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ನ ಪ್ರೆಸ್ ಮಾಡಿದ್ರೆ ಇದು ಲಾಗಿನ್ ಆಗುತ್ತೆ. ಸೊ ಆಫ್ಟರ್ ಲಾಗಿನ್ ಈ ರೀತಿ ಒಂದು ಸ್ಕ್ರೀನ್ ಕಾಣಿಸುತ್ತೆ. ಇಲ್ಲಿ ನಿಮ್ಮ CET ನಂಬರ್, ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಒನ್ಸ್ ಇದನ್ನ ವೆರಿಫೈ ಮಾಡಿಕೊಂಡು ನಿಮ್ಮ ಇಮೇಲ್ ಐ ಡಿನ ಎಂಟರ್ ಮಾಡ್ತೀರಾ. ಸೊ ಆಫ್ಟರ್ ಇಮೇಲ್ ಐ ಡಿ ಎಂಟರ್ ಮಾಡಾದ್ಮೇಲೆ ಯಾವ ಒಂದು ಸಬ್ಜೆಕ್ಟ್, ಸೊ ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡಿ ನಿಮ್ಮದು ಯಾವ ಒಂದು ವರ್ಷನ್, ಕ್ವಶನ್ ಪೇಪರ್ ಯಾವ ವರ್ಷನ್ ಇದೆ, A1, B1, C1, D1, ಇದರಲ್ಲಿ ನೀವು ಯಾವ ಪೇಪರ್ನ ಬರೆದಿದ್ರಿ ಆ ಪೇಪರ್ ವರ್ಷನ್ನ ಸೆಲೆಕ್ಟ್ ಮಾಡಬೇಕು. ಆಫ್ಟರ್ ಆ ಒಂದು ವರ್ಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಕ್ವಶನ್ ನಂಬರ್, ಯಾವ ಒಂದು ಕ್ವಶನ್ ನಂಬರ್ ತಪ್ಪಿದೆ ಅಥವಾ ಯಾವ ಕ್ವಶನ್ ಆಪ್ಷನ್ಸ್ ಕರೆಕ್ಟ್ ಆಗಿಲ್ಲ ಅಂತ ಆ ಒಂದು ಕ್ವಶನ್ ನಂಬರ್ನ ಸೆಲೆಕ್ಟ್ ಮಾಡ್ತೀರಾ. ಅದಾದಮೇಲೆ ಕೆ ಎ ಅವರು ಯಾವೊಂದು ಆಪ್ಷನ್ನ ಕರೆಕ್ಟ್ ಅಂತ ಅವರು ಹೇಳಿದ್ದಾರೆ ಅಂತ. ಅಂದರೆ ಆಪ್ಷನ್ ಎ ಅಂದರೆ 1 ಅಂತ, ಬಿ ಅಂದರೆ 2, ಸಿ ಅಂದರೆ 3, ಡಿ ಅಂದರೆ 4. ಓಕೆನಾ. ಸೊ ಅವರು ಏನೋ ಆಪ್ಷನ್ 3 ಅಂತ ಕೊಟ್ಟಿದ್ದಾರೆ ಅಂದರೆ ಸಿನ ಸೆಲೆಕ್ಟ್ ಮಾಡ್ತೀರಾ. ಸೊ ನಿಮಗೆ ಯಾವ ಒಂದು ಆಪ್ಷನಲ್ಲಿ ಡೌಟ್ ಇದೆ ಅಥವಾ ನೀವು ಯಾವುದೊಂದು ಮಾರ್ಕ್ ಮಾಡೋದು ಕರೆಕ್ಟ್ ಅನ್ನಿಸ್ತು ಅಂತೀರಾ ಆ ಒಂದು ಆಪ್ಷನ್. ನನಗೆ ಫಸ್ಟ್ ಆಪ್ಷನ್ ಕರೆಕ್ಟ್ ಅನ್ನಿಸ್ತು, ಬಟ್ ಅವರು ಥರ್ಡ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ, ಸೊ ನಾನು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ರೀಸನ್ ಫಾರ್ ದ ಅಬ್ಜೆಕ್ಷನ್, ಏನಕ್ಕೆ ನಿಮಗೆ ಅವ್ರು ಕೊಟ್ಟಿರೋವಂಥ ಆನ್ಸರ್ ರಾಂಗ್ ಅನ್ನಿಸ್ತು ಮತ್ತು ನೀವು ಬರೆದಿರೋ ಆನ್ಸರ್ ಕರೆಕ್ಟ್ ಅನ್ನಿಸ್ತು. ಒಂದು ಸಿಂಪಲ್ ಆಗಿ ಒಂದು 2 to 3 ಲೈನ್ಸಲ್ಲಿ ಒಂದು ರೀಸನ್ನ ಟೈಪ್ ಮಾಡ್ತೀರಾ. ಅಲ್ಲಿ ಏನಿರುತ್ತೆ, ಜಸ್ಟ್ ಈ ನಿಮ್ಮ ಒಂದು ಆಪ್ಷನ್ ಏನಕ್ಕೆ ಕರೆಕ್ಟ್ ಅನ್ನಿಸ್ತು, ಆರ್ ಎಲ್ಸ್ ಅವ್ರ ಕೆ ಎ ಅವರು ಆನ್ಸರ್ ಕೀನ ಏನು ಕೊಟ್ಟಿದ್ದಾರೆ ಆ ಒಂದು ಆನ್ಸರ್ ಕೀ ಯಾಕೆ ತಪ್ಪು ಅನ್ನಿಸ್ತು ಅಥವಾ ಯಾಕೆ ಅದು ಸ್ಪೆಸಿಫಿಕ್ ಆಗಲಿಲ್ಲ,
ಈ ರೀತಿ ಒಂದು ಸ್ಮಾಲ್ದಾಗಿ ಟೈಪ್ ಮಾಡ್ತೀರಾ. ಅದಾದಮೇಲೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಂದರೆ, ನೀವೊಂದು ಏನು ಆಪ್ಷನ್ನ ಸರಿ ಅಂತಿದ್ದೀರಾ, ಆ ಆಪ್ಷನ್ ಏನಕ್ಕೆ ಸರಿ ಅಂತ ನೀವೊಂದು ಪ್ರೂಫ್ನ ಪ್ರೊವೈಡ್ ಮಾಡಬೇಕು. ಅದನ್ನು ಒಂದು PDF ಫಾರ್ಮ್ಯಾಟಲ್ಲಿ ಹಾಕಿ ಫೈಲ್ನ ಸೆಲೆಕ್ಟ್ ಮಾಡ್ತೀರಾ. ಆಫ್ಟರ್ ಸೆಲೆಕ್ಟ್ ಮಾಡಾದ್ಮೇಲೆ ರೈಸ್ ಅಬ್ಜೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಬ್ಜೆಕ್ಷನ್ ರೈಸ್ ಆಗುತ್ತೆ. ಅದನ್ನ ನೀವು ಇಲ್ಲಿ ಬಂದು ಅಬ್ಜೆಕ್ಷನ್ ಲಿಸ್ಟಲ್ಲಿ ವೆರಿಫೈ ಮಾಡ್ಬೋದು. ಜಸ್ಟ್ ನೀವು ಏನೇನು ಅಬ್ಜೆಕ್ಷನ್ಸ್ನ ಕೊಟ್ಟಿದ್ದೀರಾ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಒನ್ಸ್ ನೀವು ನಿಮ್ಮ ಅಬ್ಜೆಕ್ಷನ್ನ ರೈಸ್ ಮಾಡಿ ಆದಮೇಲೆ KA ಅವರು ವೆರಿಫೈ ಮಾಡ್ತಾರೆ, ನೀವು ಕೊಟ್ಟಿರೋ ಪ್ರೂಫ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ಈ ಆಪ್ಷನು ಕರೆಕ್ಟ್ ಅನ್ನಿಸ್ತಾ ಅಂತ ಒನ್ಸ್ ಅವರು ಚೆಕ್ ಮಾಡಿ ಇನ್ನೊಂದು ಸಲ ಒಂದು ಫೈನಲ್ ಆನ್ಸರ್ ಕೀನ ರಿಲೀಸ್ ಮಾಡ್ತಾರೆ. KA ಅವರು ಫೈನಲ್ ಆನ್ಸರ್ ಕೀನ ರಿಲೀಸ್ ಮಾಡಿದ್ದಾರೆ ಅಂದರೆ ನಿಮ್ಮೊಂದು ಈ ಕೊಟ್ಟಿರೋವಂಥ ಆಪ್ಷನ್ಸಲ್ಲಿ ಏನೋ ಮಿಸ್ಟೇಕ್ ಇದೆ, ಅದರಲ್ಲಿ ಚೇಂಜ್ ಮಾಡಿದ್ದಾರೆ ಅಂತ. ಸೊ ಇದಿಷ್ಟು ಅಬ್ಜೆಕ್ಷನ್ನ ರೈಸ್ ಮಾಡುವಂಥ ಪ್ರೊಸೀಜರ್. ವೆಬ್ಸೈಟ್ಗೆ ಹೋಗ್ತೀರಾ, ಲಾಗಿನ್ ಆಗ್ತೀರಾ, ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಸೆಲೆಕ್ಟ್ ಮಾಡ್ತೀರಾ, ಯಾವ ಕ್ವಶನ್ ಪ್ಲಸ್ ಅವ್ರು ಕೊಟ್ಟಿರೋವಂಥ ಆನ್ಸರ್ ಯಾವುದು, ನೀವು ಯಾವ ಒಂದು ಆನ್ಸರ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಅದಾದಮೇಲೆ ಒಂದು ಸ್ಮಾಲ್ ರೀಸನ್, ಅದಾದಮೇಲೆ ಒಂದು PDF ಪ್ರೂಫ್. ಓಕೆನಾ. ಸೊ ಈ ಒಂದು ಪ್ರೂಫ್ ಅಂತ ಏನು ಹೇಳಿದ್ವಿ ಅದರಲ್ಲಿ ಏನೇನೆಲ್ಲ ನೀವು ಇನ್ಕ್ಲೂಡ್ ಮಾಡಬೇಕು, ಎಲ್ಸ್ ಆ ಪ್ರೂಫ್ನ ಹೇಗೆ ರೆಡಿ ಮಾಡೋದು, ಅದನ್ನ ಹೇಗೆ ಕಲೆಕ್ಟ್ ಮಾಡೋದು ಅಂತ. ಜಸ್ಟ್ ಫಸ್ಟ್ ಏನು ಮಾಡ್ತೀರಾ, ಒಂದು ವರ್ಡ್ ಫೈಲಲ್ಲಿ ಒಂದು ವರ್ಡ್ ಫೈಲ್ನ ಕ್ರಿಯೇಟ್ ಮಾಡ್ತೀರಾ. ಅದರಲ್ಲಿ ಯಾವ ಒಂದು ಕ್ವಶನ್ ನಂಬರ್, ಓಕೆನಾ, ನಿಮ್ಮ ಒಂದು ಕ್ವಶನ್ ನಂಬರ್, ಅದಾದಮೇಲೆ ಸೇಮ್ ಎಲ್ಸ್ ಇಫ್ ಪಾಸಿಬಲ್ ಕ್ವಶನ್ನು ಟೈಪ್ ಮಾಡಿ, ಅದು ಆಪ್ಷನ್ಸಲ್ಲಿ ಏನೇನಿರುತ್ತೆ, KEA ಅವರು ಯಾವ ಒಂದು ಆಪ್ಷನ್ನ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಆ ಆಪ್ಷನ್ ಪ್ಲಸ್ ನೀವು ಯಾವ ಒಂದು ಆಪ್ಷನ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಓಕೆನಾ. ಇದಿಷ್ಟು ಸ್ವಲ್ಪ ದೊಡ್ಡದಾಗಿ ಬೋಲ್ಡಲ್ಲಿ ಹಾಕಿ. ಫಸ್ಟ್ ಇಸ್ ಕ್ವಶನ್ ನಂಬರ್, ಆಪ್ಷನ್, ಅದರಲ್ಲಿ KEA ಅವ್ರು ಯಾವ ಆಪ್ಷನ್ಸ್ ಕೊಟ್ಟಿದ್ದಾರೆ, ನೀವು ಯಾವ ಆಪ್ಷನ್ನ ರಿಕ್ವೆಸ್ಟ್ ಮಾಡ್ತಿದ್ದೀರಾ ಅಂತ. ಅದಾದಮೇಲೆ ನೆಕ್ಸ್ಟ್ ಪ್ರೂಫ್ಸ್. ಈ ಪ್ರೂಫ್ಸಲ್ಲಿ ಏನೇನು ಇರಬೇಕಂದ್ರೆ ಜಸ್ಟ್ ಎಲ್ಲ ಆಪ್ಷನ್ಗೂ ಜಸ್ಟಿಫಿಕೇಶನ್, ಓಕೆನಾ, ಜಸ್ಟಿಫಿಕೇಶನ್ ಫಾರ್ ಆಲ್ ದ ಆಪ್ಷನ್ಸ್. 4 ಆಪ್ಷನ್ಸ್ಗೂ ಜಸ್ಟಿಫೈ ಮಾಡಬೇಕು. ಮೀನ್ಸ್ ಆ ಆಪ್ಷನ್ ಏನಕ್ಕೆ ಸರಿ ಎಲ್ಸ್ ಆ ಆಪ್ಷನ್ ಏನಕ್ಕೆ ತಪ್ಪು ಅಂತ. 4 ಆಪ್ಷನ್ಸ್ ಏನಿರುತ್ತೆ ಆ ಆಪ್ಷನ್ನ ಟೈಪ್ ಮಾಡಿ ಅದರ ಜೊತೆಗೆ ಒಂದು ಸ್ಮಾಲ್ ಲೈನ್ ಆಫ್ ಜಸ್ಟಿಫಿಕೇಶನ್. ಅದಾದಮೇಲೆ ಪ್ರೂಫ್ ಸ್ಕ್ರೀನ್ಶಾಟ್. ಓಕೆನಾ. ನಿಮಗೆ ಒಂದು ಏನು ಆನ್ಸರ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಆ ಆನ್ಸರ್ ಎಲ್ಲಿ ಸಿಗುತ್ತೆ, ಅಥವಾ ನೀವೆಲ್ಲೋ ಒಂದು ಯಾವ ಒಂದು ಸೋರ್ಸಿಂದ ರೆಫರ್ ಮಾಡಿದ್ವಿ ಅದರದ್ದು ಸ್ಕ್ರೀನ್ಶಾಟ್ ಹಾಕಿ ಮತ್ತೆ ಆ ಸ್ಕ್ರೀನ್ಶಾಟ್ದು ಸೋರ್ಸ್, ಓಕೆನಾ, ಆ ಸೋರ್ಸಲ್ಲಿ ಏನಿರುತ್ತೆ ಇಟ್ ಮೇ ಬಿ ಯಾವುದೋ ಒಂದು ಬುಕ್ ಆಗಿರ್ಬೋದು ಎಲ್ಸ್ ಯಾವುದಾದ್ರೂ ಒಂದು ಅಫಿಷಿಯಲ್ ವೆಬ್ಸೈಟ್, ಇದಿಷ್ಟನ್ನು ಆ್ಯಡ್ ಮಾಡ್ತೀರಾ. ಸೊ ಏನಿರುತ್ತೆ ಒಂದು ವರ್ಡ್ ಫೈಲಲ್ಲಿ ಕ್ವಶನ್ ಪ್ಲಸ್ ಆಪ್ಷನ್, KE ಅವರು ಕೊಟ್ಟಿರೋವಂಥ ಆನ್ಸರ್ ಪ್ಲಸ್ ನೀವೊಂದು ಯಾವ ಆನ್ಸರ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಅದ್ರ ಜೊತೆಗೆ ಈ 4 ಆಪ್ಷನ್ಸ್ಗೂ ಜಸ್ಟಿಫಿಕೇಶನ್, ಓಕೆನಾ. ಆ 4 ಆಪ್ಷನ್ನು ಟೈಪ್ ಮಾಡ್ತೀರಾ, ಅದ್ರ ಜೊತೆಗೆ ಜಸ್ಟಿಫಿಕೇಶನ್, ಆನ್ಸರ್ ಸರಿನಾ ತಪ್ಪಾ ಅಂತ. ಅದಾದಮೇಲೆ ಒಂದು ಬ್ರೀಫ್ ಆಗಿ ನೀವು ಅವ್ರು ಕೊಟ್ಟಿರೋವಂಥ ಆಪ್ಷನ್ ಏನಕ್ಕೆ ತಪ್ಪಿದೆ, ನೀವು ಕೊಟ್ಟಿರೋದು ಏನು ಕರೆಕ್ಟು ಎಲ್ಸ್ ಎರಡನ್ನೂ ಏನಕ್ಕೆ ಕನ್ಸಿಡರ್ ಮಾಡಬೇಕು ಅಂತ ಒಂದು ಬ್ರೀಫ್ ಆಗಿ ಒಂದು ಟೈಪ್ ಮಾಡಿ ಹಾಕ್ತೀರಾ. ಪ್ಲಸ್ ಅದ್ರ ಜೊತೆ ಈ ಸ್ಕ್ರೀನ್ಶಾಟ್ ಇಸ್ ಇಂಪಾರ್ಟೆಂಟ್. ಸ್ಕ್ರೀನ್ಶಾಟ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ಈ ಸ್ಕ್ರೀನ್ಶಾಟ್ ನಿಮ್ಗೆ ಎಲ್ಲಿ ಸಿಕ್ತು ಎಲ್ಸ್ ಈ ಫೋಟೋನ ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದ್ರಿ, ಅದ್ರದ್ದು ಸೋರ್ಸ್ ಏನು, ಇನ್ ಕೇಸ್ ಯಾವುದೋ ಒಂದು ಬುಕ್ಕಿಂದ ಕಲೆಕ್ಟ್ ಮಾಡಿದ್ರಿ ಆ ಪ್ರೂಫ್ನ, ಅಂದರೆ ಆ ಬುಕ್ ನೇಮ್ ಏನಿರುತ್ತೆ, ಬುಕ್ ನೇಮು, ಅದ್ರದ್ದು ಆಥರ್ ಯಾರು, ಆಮೇಲೆ ಯಾವ ಒಂದು ಪೇಜ್ ನಂಬರಲ್ಲಿದೆ, ಇದಿಷ್ಟನ್ನು ಹಾಕಬೇಕು. ನಾನು ಜಸ್ಟ್ ಏನೋ ಒಂದು ಸ್ಕ್ರೀನ್ಶಾಟ್ ಹಾಕಿ ಅಪ್ಲೋಡ್ ಮಾಡಿದ್ರೆ ಅವ್ರು ಅದನ್ನ ಕನ್ಸಿಡರ್ ಮಾಡಲ್ಲ. ಅದು ಯಾವ ಬುಕ್ಕು, ಆ ಬುಕ್ನ ಆಥರ್ ಯಾರು, ಆ ಬುಕ್ಕಲ್ಲಿ ಯಾವ ಪೇಜ್ ನಂಬರಲ್ಲಿ ನೀವು ಈ ಸ್ಕ್ರೀನ್ಶಾಟ್ನ ತೆಗೆದಿದ್ದೀರಾ, ಇದಿಷ್ಟು ಇರಬೇಕು. ಅದೇ ಇನ್ ಕೇಸ್ ಯಾವುದಾದ್ರೊಂದು ಅಫಿಷಿಯಲ್ ವೆಬ್ಸೈಟಿಂದ ಅದನ್ನ ಕಲೆಕ್ಟ್ ಮಾಡಿದ್ದೀರಾ ಅಂದರೆ ಅದರದ್ದು ಲಿಂಕ್ ಇರಬೇಕು. ಇದಿಷ್ಟನ್ನು ಒಂದು ವರ್ಡ್ ಫೈಲಲ್ಲಿ ಟೈಪ್ ಮಾಡಿ ಅದನ್ನು PDF ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀರಾ. ಓಕೆನಾ. ಮೇಯ್ನಾಗಿ ಸ್ಕ್ರೀನ್ಶಾಟ್, ಜಸ್ಟಿಫಿಕೇಶನ್ ಮತ್ತು ಅದರದ್ದು ಸೋರ್ಸ್ ಕಂಪಲ್ಸರಿ ಇರಲೇಬೇಕು. ಬರೀ ಫೋಟೋಸ್ನ ತೆಗ್ದು ನೀವು ಹಾಕಿದ್ರೆ ಈ ರೀತಿ ಇದನ್ನೆಲ್ಲ ಕನ್ಸಿಡರ್ ಮಾಡಲ್ಲ.
ಜಸ್ಟಿಫಿಕೇಶನ್ ಇರಬೇಕು, ಏನಕ್ಕೆ ನಿಮ್ಮ ಒಂದು ಆಪ್ಷನ್ ಅವರು ಕನ್ಸಿಡರ್ ಮಾಡಬೇಕು ಅಂತ. ಅದಾದಮೇಲೆ ಆ ಒಂದು ಪ್ರೂಫ್ ನಿಮಗೆ ಎಲ್ಲಿ ಸಿಕ್ತು ಅನ್ನೋದು ಇಂಪಾರ್ಟೆಂಟ್. ಯಾವ ಒಂದು ಬುಕ್ಕಿಂದ ಕಲೆಕ್ಟ್ ಮಾಡ್ತೀರಾ ಅಥವಾ ಯಾವ ಒಂದು ವೆಬ್ಸೈಟಿಂದ ಕಲೆಕ್ಟ್ ಮಾಡ್ತೀರಾ, ಇದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ನೀವು ನಿಮ್ಮ ಒಂದು ವರ್ಡ್ ಫೈಲಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇದಿಷ್ಟನ್ನು ಮಾಡಿ ಒಂದು ಅಬ್ಜೆಕ್ಷನ್ನ ರೈಸ್ ಮಾಡ್ಬೋದು. ಅದಾದಮೇಲೆ ಈ ಒಂದು ಪ್ರೂಫ್ಸ್ನ ಕಲೆಕ್ಟ್ ಮಾಡಬೇಕಾದ್ರೆ ಈ ರೀತಿ ಒಂದು ಮಿಸ್ಟೇಕ್ಸ್ನ ಮಾಡಬೇಡಿ. ಬಿಕಾಸ್ ನೀವು ಅಬ್ಜೆಕ್ಟ್ ಮಾಡೋದು ವೇಸ್ಟ್ ಆಗುತ್ತೆ, ಅವ್ರು ಕನ್ಸಿಡರೇ ಮಾಡಲ್ಲ. ಫಸ್ಟ್ ಥಿಂಗ್ ಇಸ್ ChatGPT ಆರ್ ಎನಿ AI ಆನ್ಸರ್ಸ್. ಒಂದು ಕ್ವಶನ್ ಏನಿರುತ್ತೆ ಆ ಕ್ವಶನ್ನ ಹಾಗೆ ChatGPTಲಿ ಕಾಪಿ ಪೇಸ್ಟ್ ಮಾಡಿ ಅದೇನೋ ಒಂದು ಆನ್ಸರ್ ಕೊಡುತ್ತೆ, ಈ ಆನ್ಸರೇ ಕರೆಕ್ಟ್ ಅಂತ ನೀವು ಪ್ರೂಫ್ನ ಸಬ್ಮಿಟ್ ಮಾಡಿದ್ರೆ ಅವರು ಇದನ್ನು ಅಕ್ಸೆಪ್ಟ್ ಮಾಡಲ್ಲ. ChatGPT, ಬಾರ್ಡ್ ಯಾವುದೇ ಒಂದು AI ಇಂದ ಜನರೇಟ್ ಆಗಿರುವಂಥ ಆನ್ಸರ್ನ ಅಕ್ಸೆಪ್ಟ್ ಮಾಡಲ್ಲ, ಡೈರೆಕ್ಟಾಗಿ ರಿಜೆಕ್ಟ್ ಆಗುತ್ತೆ. ಜಸ್ಟ್ ಯಾವುದಾದ್ರೂ ಒಂದು ಬುಕ್ಸಲ್ಲಿ ಅಥವಾ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಸೋರ್ಸಲ್ಲಿದ್ದರೆ ಮಾತ್ರ ನಿಮ್ಮ ಒಂದು ಅಬ್ಜೆಕ್ಷನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ChatGPT ಮತ್ತು AI ಆನ್ಸರ್ಸ್ ಎಲ್ಲ ಅಕ್ಸೆಪ್ಟ್ ಮಾಡಲ್ಲ. ಅದಾದಮೇಲೆ ಗೂಗಲ್ ಆನ್ಸರ್ಸ್. ಗೂಗಲಲ್ಲಿ ಯಾವುದೋ ಒಂದು ರ್ಯಾಂಡಮ್ ವೆಬ್ಸೈಟ್ಗೆ ಹೋಗ್ತೀರಾ ಅಥವಾ ಗೂಗಲಲ್ಲೇ ಜಸ್ಟ್ ಏನೋ ಒಂದು FAQs ಅಂತ ಎಲ್ಲ ಬರುತ್ತಲ್ಲ, ಅಥವಾ ರೀಸೆಂಟ್ಲಿ ಆಸ್ಟ್ ಕ್ವಶನ್ಸ್, ಈ ರೀತಿ ಸೋರ್ಸಿಂದ ಬಂದಿರೋದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ತೆಗೆದ್ರೆ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಅದಾದಮೇಲೆ ಯಾವುದಾದ್ರೂ ರ್ಯಾಂಡಮ್ ವೆಬ್ಸೈಟ್ಸ್, ಈಗ ಗೂಗಲಲ್ಲಿ ಏನೋ ಒಂದು ಸರ್ಚ್ ಮಾಡಿದ್ರೆ ಅಲ್ಲಿ ಅಷ್ಟೊಂದು ವೆಬ್ಸೈಟ್ಗಳು ಬರುತ್ತಲ್ಲ, ಅದರಲ್ಲಿ ಯಾವುದೋ ಒಂದ್ರಲ್ಲಿ ಸರ್ಚ್ ಮಾಡಿ ಈ ವೆಬ್ಸೈಟಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ, ಈ ಆಪ್ಷನ್ ಕರೆಕ್ಟ್ ಅಂದರೆ ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಯಾವುದಾದ್ರೂ ಒಂದು ವೆಬ್ಸೈಟ್ನ ಪ್ರೊವೈಡ್ ಮಾಡ್ತಿದ್ರೆ ಅಂದರೆ ಅದೊಂದು ಅಫಿಷಿಯಲ್ ವೆಬ್ಸೈಟ್ ಆಗಿರಬೇಕು. ಈಗೇನೋ ಒಂದು ಮೈಕ್ರೋಸಾಫ್ಟ್ ಅಜ್ಯೂರ್ ಕ್ವಶನಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಿದೆ ಎಲ್ರಿಗೂ. ಆ ಆಪ್ಷನ್ಗೆ ನೀವು ಮೈಕ್ರೋಸಾಫ್ಟ್ದು ಏನು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅಥವಾ ಗೂಗಲ್ ಡ್ರೈವ್ದು ಏನು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಆ ಎರಡರದ್ದು ವೆಬ್ಸೈಟಲ್ಲಿ ನೀವು ಹೋಗಿ ಚೆಕ್ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ಯಾವುದೋ ಒಂದು ವೆಬ್ಸೈಟಲ್ಲಿ ಎಕ್ಸಾಂಪಲ್ಸಲ್ಲಿ ಮೈಕ್ರೋಸಾಫ್ಟ್ ಅಜ್ಯೂರ್ ಅಂತ ಕೊಟ್ಟಿದ್ದಾರೆ, ಅವರಲ್ಲಿ ಗೂಗಲ್ ಡ್ರೈವ್ ಅಂತ ಕೊಟ್ಟಿದ್ದಾರೆ, ಅದನ್ನ ನಾನು ಸ್ಕ್ರೀನ್ಶಾಟ್ ತೆಗ್ದು ಪ್ರೂಫಾಗಿ ಸಬ್ಮಿಟ್ ಮಾಡ್ತೀನಿ ಅಂದರೆ ಅದೆಲ್ಲ ಅಕ್ಸೆಪ್ಟ್ ಮಾಡಲ್ಲ. ಯಾವುದಾದ್ರೂ ಜೆನ್ಯೂನ್ ಟೆಕ್ಸ್ಟ್ ಬುಕ್ ಅಥವಾ ಒಂದು ಅಫಿಷಿಯಲ್ ವೆಬ್ಸೈಟ್ ಅಥವಾ ಜೆನ್ಯೂನ್ ವೆಬ್ಸೈಟಲ್ಲಿರುವಂಥ ಕಂಟೆಂಟ್ಸ್ನ ನೀವು ಪ್ರೂಫ್ ಆಗಿ ಸಬ್ಮಿಟ್ ಮಾಡಬೇಕು. ನೀವು ನಿಮ್ಮ ಅಬ್ಜೆಕ್ಷನ್ನ ಸಬ್ಮಿಟ್ ಮಾಡಾದ್ಮೇಲೆ KE ಅವರು ಏನಿರ್ತಾರೆ ಅವರು ನಿಮ್ಮ ಒಂದು ಅಬ್ಜೆಕ್ಷನ್ಸ್ನ ವೆರಿಫೈ ಮಾಡಿ ನೀವು ಕೊಟ್ಟಿರುವಂಥ ಪ್ರೂಫ್ಸ್ ಕರೆಕ್ಟ್ ಆಗಿದೆ, ಅವ್ರು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂದರೆ ಆ ಆಪ್ಷನ್ಸ್ನ ಚೇಂಜ್ ಮಾಡಿ ಅಥವಾ ಮಲ್ಟಿಪಲ್ ಆನ್ಸರ್ಸ್ನ ಕೊಟ್ಟು ಇನ್ನೂ ಒಂದ್ಸಲ ಫೈನಲ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡ್ತಾರೆ. ಎಲ್ರಿಗೂ ಅಬ್ಜೆಕ್ಷನ್ ರೈಸ್ ಮಾಡೋ ಸ್ಟೆಪ್ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಎಲ್ಲರೂ ನಿಮ್ಗೆ ಯಾವುದಾದ್ರೂ ಆಪ್ಷನ್ಸ್ ತಪ್ಪು ಅನ್ನಿಸ್ತು ಅಥವಾ ನೀವು ಮಾರ್ಕ್ ಮಾಡೋದು ಸರಿಗೆ ಅನ್ನಿಸ್ತು ಅಂದರೆ ವಿತೌಟ್ ಹೆಸಿಟೇಷನ್ ಅಬ್ಜೆಕ್ಷನ್ನ ರೈಸ್ ಮಾಡಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.